ಈ ದಿನ ಪುರಸಭೆ ವತಿಯಿಂದ ಪಟ್ಟಣದ ಕೋಳಿ ಮಾಂಸ ಮಾರಾಟ ವ್ಯಾಪಾರಿಗಳಿಗೆ ಹಕ್ಕಿ ಜ್ವರ ತಡೆಗಟ್ಟಲು ಮುಂಜಾಗೃತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷರಾದ ವಿಜಯ್ ಸಿಂಹ ಕಾಟ್ರೂತ್ ಮಾತನಾಡಿ, ಮಾಂಸ ಸಂಪೂರ್ಣವಾಗಿ ಬೇಯಿಸಿಯೇ ತಿನ್ನಬೇಕು. ಅರೆಬರೆ ಬೇಯಿಸಿದ ಮತ್ತು ಹಸಿ ಮಾಂಸ ತಿನ್ನುವಂತಿಲ್ಲ. ಪೌಲ್ಟ್ರಿಯಲ್ಲಿ ಕೆಲಸ ಮಾಡುವವರು ಮುನ್ನೆಚ್ಚರಿಕೆ ವಹಿಸಬೇಕು. ಕೋಳಿ ಮಾಂಸ ಕತ್ತರಿಸುವಾಗ ಮಾಸ್ಕ್, ಗ್ಲೌಸ್ ಅನ್ನು ಧರಿಸುವುದು ಕಡ್ಡಾಯ. ಹಕ್ಕಿಗಳು ಕೋಳಿಗಳ ಜೊತೆ ಇರುವವರಿಗೆ ಔಷಧ ನೀಡಬೇಕು. ಹಕ್ಕಿ ಜ್ವರದ ಗುಣಲಕ್ಷಣ ಇರುವವರಿಗೆ RT-PCR ಟೆಸ್ಟ್ ಕಡ್ಡಾಯ. ಚಿಕ್ಕಬಳ್ಳಾಪುರ ಹಾಗೂ ಬೇರೆ ಕಡೆಯಿಂದ ತರುವಂತಹ ಕೋಳಿಗಳನ್ನು ಟೆಸ್ಟ್ ಮಾಡಿದ ನಂತರ ಪಟ್ಟಣದಲ್ಲಿ ಮಾರಾಟ ಮಾಡುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ನಾಗರತ್ನ ವೇದಮೂರ್ತಿ, ಮುಖ್ಯಾಧಿಕಾರಿಗಳು, ಆರೋಗ್ಯ ನಿರೀಕ್ಷಕರು ಉಪಸ್ಥಿತರಿದ್ದರು. ವರದಿ ಕೆ ನಾಗರಾಜ್, ಹೊಳಲ್ಕೆರೆ. ಹಂಗಾಗಬಾರ್ದು. ಎಲ್ಲರೂ ಆರೋಗ್ಯನೂ ಇಂಪಾರ್ಟೆಂಟ್. ಎಲ್ರಿಗೂ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಒಂದು ಸಣ್ಣ ನಾವು ಏನಾದರೂ ತಪ್ಪು ಮಾಡಿದರೆ ಇಡೀ ಎಲ್ಲರೂ ನಾವು ಅನುಭವಿಸ್ಬೇಕಾಗುತ್ತೆ. ಅದರಲ್ಲೂ ನೀವು ಕಟ್ ಮಾಡಿದ ಮಾಂಸ ಎಲ್ಲ ಒಂದು ಡಬ್ಬನೋ ಒಂದು ಚೀಲನೋ ಎಲ್ಲೋ ಒಂದು ಕಡೆ ಶೇಖರಿಸಿ ನಮ್ಮ ಆಫೀಸ್ದು ಗಾಡಿ ಬರುತ್ತಾ ಅದಕ್ಕೆ ಹಾಕ್ಬಿಡ್ರಿ. ನೀವೇ ನಮಗೆ ಇನ್ನಷ್ಟು ಕಸ ಹಾಕೋದು ಮಾಡೋದು ಸಮಸ್ಯೆ ಆಗಬಾರ್ದು. ಕ್ಲೀನಾಗಿ ಎತ್ತಿಟ್ಟು ಗಾಡಿ ಬಂದಾಗ ಹಾಕಿ ಹೆಚ್ಚಿನದಾಗಿ ಎಲ್ಲರೂ ಆರೋಗ್ಯಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಕೇಳಿದೆ. ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ತಾವೆಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇದು ಬಹಳಷ್ಟು ಮಹತ್ವವಾದಂಥ ವಿಷಯ ಆಗಿರೋದ್ರಿಂದ ಪೂರ್ವಭಾವಿಯಾಗಿ ತಮ್ಮನ್ನು ಸಭೆ ಕರೆದಿದ್ದೇವೆ. ತಾವೆಲ್ಲರೂ ಸಹಕರಿಸ್ತೀರಿ ಅಂತ ಕೇಳ್ತಾ ನನಗಿಲ್ಲಿ ಮಾತಾಡ್ಸಕ್ಕೆ ಕೋಳಿ ಅಂಗಡಿ ಮತ್ತು ಕುರಿ ಮಾಂಸದ ಅಂಗಡಿಗಳು ಮಾಲೀಕರು ಬಂದಿದ್ದಾರೆ. ಈಗ ಮೊದಲನೇದಾಗಿ ನಾವು ಪೌಷ್ಟಿಕವಾದ ಆಹಾರ ಸೇವನೆ ಮಾಡೋದು ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ. ಅದರ ಜೊತೆಗೆ ನೀವು ಸಹ ಆರೋಗ್ಯವಾಗಿರುವಂತಹ ಮಾಂಸವನ್ನು ಸಾರ್ವಜನಿಕರಿಗೆ ನೀಡಬೇಕಾಗಿ ನಿಂತಿರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಕೋಳಿ ಅಂಗಡಿಗೆ ಮಟನ್ ಅಂಗಡಿ ಆರೋಗ್ಯಕರವಾಗಿರುವಂಥ ಕೆಲಸ ಆಗಿರುವುದಾಗಿದ್ದು ಹೇಳಬೇಕು. ಹಾಗಾಗಿ ಮೊದಲನೇದಾಗಿ ಹಿಂದೆ ನಾನು ಆಲ್ರೆಡಿ ಮೀಟಿಂಗಲ್ಲಿ ಹೇಳಿದ್ವಿ, ನಿಮ್ಮ ಅಂಗಡಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಎಲ್ಲ ಆರೋಗ್ಯ ತಪಾಸಣಾ ಪ್ರಮಾಣ ಪತ್ರ ಕಂಪಲ್ಸರಿ ಇರಲೇಬೇಕು. ನಿಮ್ಮ ಆರೋಗ್ಯ, ಯಾಕಂದರೆ ನೀವು ಫಸ್ಟ್ ಆರೋಗ್ಯವಾಗಿದ್ದರೆ ನಿಮಗೆ ಯಾವುದೋ ಸ್ಕಿನ್ ಡಿಸೀಸು ಬೇರೆ ಏನೋ ಡಿಸೀಸ್ ಬಂದು ಅದು ಇನ್ನೊಬ್ಬರಿಗೆ ಹರಡುವಂತಹ ಕೆಲಸ ಆಗಬಾರ್ದು. ಈಗ ಆಲ್ರೆಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಈ ಒಂದು ಬರ್ಡ್ ಫ್ಲೂ ಇದ್ರ ಬಗ್ಗೆ ಅಥವಾ ಹಕ್ಕಿ ಜ್ವರ ಏನು ಕರಿತೀವೋ ಅದರ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಯಾವ್ಯಾವ ಕಾಯಿಲೆಗಳು ಬರುತ್ತೆ, ಯಾವ ರೀತಿ ಬರುತ್ತೆ, ನಿಮಗೆ ಮೊದಲು ಬರುತ್ತೆ, ತದನಂತರ ಸಾರ್ವಜನಿಕರಿಗೆ ಅದೆಲ್ಲ ಹರಡುತ್ತೆ. ಹಾಗಾಗಿ ಈಗ ಏನು ನಮ್ಮ ನಿನ್ನೆ ಜಿಲ್ಲಾಧಿಕಾರಿಗಳು ಸಹ ತುಂಬ ಕಟ್ಟುನಿಟ್ಟಾಗಿ ಈ ಒಂದು ಶಿಸ್ತಿನ ಕ್ರಮಗಳನ್ನ ಜರುಗಿಸಬೇಕು. ಆಮೇಲೆ ತುಂಬ ಅಚ್ಚುಕಟ್ಟಾಗಿ ಗುಣಮಟ್ಟದ ಮಾಂಸವನ್ನು ಸಾರ್ವಜನಿಕರಿಗೆ ನೀಡಬೇಕು. ಜೊತೆಗೆ ನಾವು ಪುರಸಭೆ ಸರ್ಕಾರದಿಂದ ಯಾವುದಾದ್ರೂ ಆದೇಶ ಬಂದ ಸಂದರ್ಭದಲ್ಲಿ ಮಟನ್ನು ಚಿಕನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀವಿ. ಸ್ಟಾಪ್ ಮಾಡೋ ಸಂದರ್ಭದಲ್ಲಿ ಕಂಪಲ್ಸರಿ ಸ್ಟಾಪ್ ಮಾಡಬೇಕು. ಮತ್ತು ಹಿಂದ್ಗಡೆಯಿಂದ ಎಲ್ಲೋ ಕೊಡೋದು, ಮನೆ ಹತ್ರ ಎಲ್ಲೋ ತಂದು ಕೊಡೋದು, ಬೇರೆ ರೀತಿಯಾಗಿ ಊರಲ್ಲಿ ಯಾವುದೋ ಒಂದು ಕಾಯಿಲೆ ಹರಡೋದು ಪರಿಸ್ಥಿತಿಗೆ ತಂದುಕೊಳ್ಬೇಕು. ಯಾಕಂದರೆ ಊರಿನ ಆರೋಗ್ಯ ಕಾಪಾಡೋದ್ರಲ್ಲಿ ನೀವುಗಳು ಸಹ ಪ್ರಮುಖ ಪಾತ್ರ ವಹಿಸಿರ್ತೀರ. ಇದು ತುಂಬ ಎಚ್ಚರಿಕೆಯಿಂದ ಮಾಡುವಂಥ ಕೆಲಸಗಳು. ಆದ್ದರಿಂದ ಆಮೇಲೆ ನಿಮ್ಮದು ಮಟನ್ ಟೆಸ್ಟ್ ಮಾಡಿಸ್ಬೇಕಾದ್ರೇನಪ್ಪ ರೂಲ್ಸ್ ಪ್ರಕಾರ ಮಾಡಿಸ್ತಾ ಇದ್ದೀರಾ? ಇನ್ನೊಂದು ಒಬ್ಬರೇ ಮಟನ್ ಅಂಗಡಿಯರು ಬಂದಿರಲ್ಲಪ್ಪ, ಇನ್ನು ಇಬ್ಬರು ಮಟನ್ ಅಂಗಡಿಯರು ಯಾರು ಬಂದಿಲ್ಲ. ಇದೊಬ್ಬರೇ ಮಟನ್ ಅಂಗಡಿ, ಇನ್ನೂ ಎರಡು ಮಟನ್ ಅಂಗಡಿ ಇದ್ದಾರೆ. ಅವರು ಬಂದಿಲ್ಲ. ಅವರಿಗೂ ಸಹ ಅದ್ರ ಬಗ್ಗೆ ಗಮನ ತರಿಸಿ ನಿಮ್ಮದು ಕೊಯ್ಬೇಕಾದ್ರೆ ಅದರದ್ದು ಸರ್ಟಿಫಿಕೇಟ್ ಇರಬೇಕಲ್ಲ ರೂಲ್ಸ್ ಪ್ರಕಾರ. ಸರ್ಟಿಫಿಕೇಟ್ ಮುನ್ಸಿಪಾಲ್ಟಿಗೆ ಇದು ಮಾಡಿದ್ರೆ ನಿಮ್ಮದು ಸಹ ಚಿಕನ್ಗಳು ಅದನ್ನೆಲ್ಲ ಒಂಚೂರು. ಆಮೇಲೆ ವೆರಿ ಇಂಪಾರ್ಟೆಂಟು, ನೀವು ಚಿಕನ್ ಕೊಯ್ದಾದ್ಮೇಲೆ ಅದನ್ನು ಒಂದು ಬಾಕ್ಸಲ್ಲೋ ಅಥವಾ ಯಾವುದಾದ್ರೂ ಒಂದು ಇದರಲ್ಲಿ ಶೇಖರಣೆ ಮಾಡಿ ನಮ್ಮ ಪುರಸಭೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ. ಅದನ್ನು ಬಿಟ್ಟು ನಾಯಿಗಳೆಲ್ಲ ಎಳ್ಕೊಂಡೋಗಿ ಬೀದಿಯಲ್ಲಿ ಹಾಕೋವಂಥ ಪ್ರಸಂಗಗಳು ತುಂಬ ನೋಡ್ತಾ ಇದ್ವಿ. ಆ ಕೆಲಸ ಆಗಬಾರ್ದು.
ಇವ್ರದ್ದು ಆರೋಗ್ಯ ತಪಾಸಣೆ ಒಂಚೂರು ವೆರಿ ಇಂಪಾರ್ಟೆಂಟು. ಇನ್ನು 2 ದಿನಗಳಲ್ಲಿ ಎಲ್ಲ ಕೋಳಿ ಅಂಗಡಿಯಲ್ಲಿ ಕಾರ್ಮಿಕರದು, ಮಟನ್ ಅಂಗಡಿಯಲ್ಲಿ ಕಾರ್ಮಿಕರದು ಆರೋಗ್ಯ ತಪಾಸಣೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರಲೇಬೇಕು ಕಂಪಲ್ಸರಿ. ನಿಮ್ಮದೇ ಅಲ್ಲ, ಹೋಟ್ಲುಗಳಿಗೂ ಇರಬೇಕು ಅಂತ ಹೇಳಿದ್ದೀವಿ. ಫಸ್ಟು ನಿಮ್ಮದು, ಮತ್ತೀಗ ನಮ್ಮ ಒಂದು ಪುರಸಭೆ ಮತ್ತು ಜಿಲ್ಲಾಧಿಕಾರಿಗಳು ಹೇಳಿರುವಂಥ ವಿಚಾರಗಳನ್ನ ಈಗ ನಮ್ಮ ಮುಖ್ಯಾಧಿಕಾರಿಗಳು ಸಹ ಅದರ ಬಗ್ಗೆ ಹೇಳ್ತಾರೆ. ನೀವು ಅದ್ರ ಇದು ಮಾಡಿ. ತದನಂತರ ನಮ್ಮ ಉಪಾಧ್ಯಕ್ಷರು ಸಹ ಒಂದೆರಡು ನಿಬಂಧನೆಗಳು